ಎಚ್.ಡಿ. ದೇವೇಗೌಡರ ಅಳಿಯನಿಗೆ ಎದುರಾಯಿತು ಸಂಕಷ್ಟ. ವೋಟ್ ಚೋರಿಯಿಂದ ಸಂಸದರಾದ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆರೋಪ. ಎಚ್.ಡಿ. ದೇವೇಗೌಡರ ಅಳಿಯನಿಗೆ ಎದುರಾಯ್ತ ಸಂಕಷ್ಟ. ವೋಟ್ ಚೋರಿಯಿಂದ ಸಂಸದರಾದ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಮತ ಕಳ್ಳತನ ಆರೋಪ. ಮೈತ್ರಿ ನಾಯಕರ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಮಹಾರಾಷ್ಟ್ರದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತ ಕಳ್ಳತನ. ಹಿಂಗಂತ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಆರೋಪಿಸಿದ್ದಾರೆ. ಬೂತ್ ಮಟ್ಟದಿಂದ ಮತದಾರರ ಪಟ್ಟಿ ಕಲೆ ಹಾಕ್ತಾ ಇರುವಂತಹ ಕೆಪಿಸಿಸಿ ಅಕ್ರಮ ಕಂಡು ಬಂದ್ರೆ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರೇ, ಮತಗಳ್ಳತನ, ಮತ ಚೋರಿ ಈ ವಿಚಾರವನ್ನ ಫಸ್ಟ್ ಸುದ್ದಿಯನ್ನ ಮಾಡಿರುವಂಥದ್ದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಮತಗಳ್ಳತನ ಆಗಿದೆ, ಮತ ಚೋರಿ ಆಗಿದೆ ಎನ್ನುವಂತಹ ವಿಚಾರವನ್ನ ಮೊದಲು ಮಾತನಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕೊಡ್ತೀನಿ ಅಂತ ಹೇಳಿರುವಂತಹ ರಾಹುಲ್ ಗಾಂಧಿ ಅವರು ಇದಾದ ನಂತರ ಸಾಕ್ಷ್ಯಗಳನ್ನು ಕೂಡ ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಆಯುಕ್ತ ಹೇಳುತ್ತೆ ಯಾವ ಆಧಾರದ ಮೇಲೆ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಅನ್ನ ತೆಗೆದ್ರಿ, ಇದು ನೀವು ಹೇಳಲೇಬೇಕು ಅನ್ನೋದಲ್ಲ, ಸಮಥಿಂಗ್ ಲೈಕ್ ದಟ್ ಆಗತ್ತೆ. ತದಾದ ನಂತರ ಈಗ ಒಂದು ಪ್ರಶ್ನೆ ಬಂದಿದೆ. ಎಚ್.ಡಿ. ದೇವೇಗೌಡರ ಅಳಿಯ ಅವರಿಗೆ ಎದುರಾಗುತ್ತಾ ಈ ಒಂದು ಸಂಕಷ್ಟ ಎನ್ನುವಂಥದ್ದು. ವೋಟ್ ಕಳ್ಳತನದಿಂದ ಸಂಸದರಾದ ಡಾಕ್ಟರ್ ಮಂಜುನಾಥ್ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ರಾಜಾರೋಷವಾಗಿ ಹೇಳಿದ್ರು ಈ ಒಂದು ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಎನ್ನುವಂಥ ವಿಚಾರವಾಗಿ ಸಾಕ್ಷಿಗಳನ್ನು ಕೂಡ ಇಟ್ಟಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆರೋಪ ಕೇಳಿಬಂದಿರುವಂಥದ್ದು. ಮೈತ್ರಿ ನಾಯಕರ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಮಹಾರಾಷ್ಟ್ರದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನವಾಗಿದೆ ಹಿಂಗಂತ ಪ್ರಚಾರದ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಆರೋಪಿಸಿದ್ದಾರೆ. ಬೂತ್ ಮಟ್ಟದಲ್ಲಿ ಮತದಾರರ ಪಟ್ಟಿಯನ್ನ ಕಲೆ ಹಾಕ್ತಾ ಇರುವಂತಹ ಕೆಪಿಸಿಸಿ ಅಕ್ರಮ ಕಂಡು ಬಂದರೆ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.